ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಬ್ಬದ ಸ್ಪೆಷಲ್ ಇವತ್ತು ನಾವು ತುಂಬಾ ನ್ಯೂಟ್ರಿಷಿಯಸ್ ಮತ್ತು ಹೆಲ್ದಿ ಕೂಡ ಅಂಟಿನ ಉಂಡೆ ಮಾಡುವುದನ್ನು ನೋಡೋಣ. ಇದಕ್ಕೆ ನಾನು ಒಣ ಕೊಬ್ಬರಿ 2 ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಈ ಥರ ಪೀಸಸ್ ಮಾಡಿ ಹಾಕಿ ಜಾರೊಳಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಪೌಡರ್ ಥರ ಈ ಥರ. ಮತ್ತು 1 ಕಪ್ ಆಗಷ್ಟು ಡ್ರೈ ಖರ್ಜೂರ ತೋರಿ ಅದರೊಳಗಿನ ಬೀಜಗಳ ತೆಗೆದು ಗ್ರೈಂಡ್ ಮಾಡ್ಕೊಳ್ಳಿ ಕೋರ್ಸಾಗಿ ದಪ್ಪ ದಪ್ಪನೆ. ಈಗ ಒಂದು ಕಡೆಯಲ್ಲಿ 1 ಕಪ್ ಆಗಷ್ಟು ತುಪ್ಪ ಹಾಕಿ. ಇದು ನೋಡಿ ಫ್ರೆಂಡ್ಸ್, ಇದಕ್ಕೆ ಅಂಟ್ ಅಂತಾರೆ, ಇದಕ್ಕೆ ಎಡೆಬಲ್ ಗಮ್ ಕೂಡ ಅಂತಾರೆ. ಇದು ಮಾರ್ಕೆಟಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ. ಇದರಿಂದ ಬೆನಿಫಿಟ್ಸ್ ಕೂಡ ತುಂಬ ಇದೆ. ಸೊ ಇದು ನಾನು 1 ಕಪ್ ಆಗಷ್ಟು ಬಳಸ್ತಾ ಇದ್ದೀನಿ. ಬಿಸಿ ತುಪ್ಪದಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಪಾಪ್ಕಾರ್ನ್ ಥರ ಆಗುತ್ತವೆ ಅವನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಮತ್ತು ಒಂದು ಅರ್ಧ ಕಪ್ ಆಗಷ್ಟು ಕಿಶ್ಮಿಶಿಯನ್ನು ಹಾಕಿ ಅದೇ ತುಪ್ಪದಲ್ಲಿ ಹುರ್ಕೊಳ್ಳಿ. ಅದೇ ತುಪ್ಪದಲ್ಲಿ ನಾನು ಒಂದು ಅರ್ಧ ಕಪ್ ಆಗಷ್ಟು ಕಾಜು, ಒಂದು ಅರ್ಧ ಕಪ್ ಆಗಷ್ಟು ಬಾದಾಮನ್ನು ಕೂಡ ಹುರ್ಕೋತಾ ಇದ್ದೀನಿ. ಕೆಂಪಾದ ಮೇಲೆ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಮತ್ತು ಈ ಅಂಟೇನಿದೆಯಲ್ಲ, ಹುರ್ಕೊಂಡಿರೋ ಅಂಟನ್ನು ಮಿಕ್ಸಿ ಜಾರ್ ಒಳಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ. ಅದೇ ತುಪ್ಪದಲ್ಲಿ ಒಂದು 2 ಕಪ್ ಆಗಷ್ಟು ಬೆಲ್ಲ ಹಾಕಿ. ಬೆಲ್ಲ ನೀವು ನೋಡ್ಕೊಂಡು ಜಾಸ್ತಿ ಕೂಡ ಹಾಕ್ಬೋದು, ನಿಮಗೆ ಜಾಸ್ತಿ ಸಿಹಿ ಇಷ್ಟ ಆದರೆ. ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಕರಗುವಂತೆ ಇರಬೇಕು ಮಾಡ್ಕೊಳ್ಳಿ ಈ ಥರ. ಹೈ ಫ್ಲೇಮ್ ಇಟ್ಟರೆ ನೀವು ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಗ್ರೈಂಡ್ ಮಾಡಿರೋ ಕೊಬ್ಬರಿ ಹಾಕಿ ಮತ್ತು ರೋಸ್ಟ್ ಮಾಡಿರೋ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಅಂಟಾಕಿ ಒಂದು 2 ಕಪ್ 3 ರಿಂದ 4 ಚಮಚ ಆಗುವಷ್ಟು ಖಸ್ಖಸ್ ಹಾಕಿ ಮತ್ತು ಗ್ರೈಂಡ್ ಮಾಡಿರೋ ಖರ್ಜೂರ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ. ಈಗ ನೋಡಿ ಈ ಥರ ಒಂದು ಸ್ವಲ್ಪ ಬಿಸಿ ಇರಬೇಕು. ಅದು ತಣ್ಣಗಾದ್ಮೇಲೆ ನೀವು ಉಂಡೆ ಮಾಡೋಕ್ಕೆ ಬರೋದಿಲ್ಲ. ಸ್ವಲ್ಪ ಸೆಮಿ ಹಾಟ್ ಇದ್ದಾಗ ಈ ಥರ ಉಂಡೆ ಮಾಡ್ಕೊಳ್ಳಿ ರೌಂಡಾಗಿ ಈ ಥರನೇ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಇದು ತುಂಬಾ ಹೆಲ್ದಿ ಫ್ರೆಂಡ್ಸ್. ನೀವು ದಿನಾಲೂ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ತಿನ್ಬೋದು 1 ಮಂತ್ವರೆಗೂ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಹೆಲ್ದಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಅಂಟಿನ ಉಂಡೆ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.